ಯಾರೋ ಯಾವ್ದೋ ನಂಬರಿಂದ ಯಾರೋ ಫೋನ್ ಮಾಡಿದ್ದಾರೆ, ಯಾರೋ ಗಂಟ್ರು ಏನೇನೋ ಮಾತಾಡ್ತಾ ಇದ್ದಾನೆ ಮೆಂಟಲ್ ತರ. ಏನಂತ ಮಾತಾಡಿದ್ರು? ನಮ್ಮ ಹತ್ರನೂ ಡೈರೆಕ್ಟ್ ಆಗಿ ಮಾತಾಡ್ತಿಲ್ಲ, ಎಲ್ಲೋ ದೂರದಿಂದ ಮಾತಾಡ್ತಾ ಇದ್ದಾನೆ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂದ್ಬಿಡ್ಬೇಕು, ಅದನ್ನ ಬಿಟ್ಬಿಟ್ಟು ಹಿಂಗ್ ಮಾಡ್ಬಾರ್ದು, ಏನೇನೋ ತಿಕ್ಕಲ್ ಬಕ್ಕಲ್ ನಮ್ಮ ಯಜಮಾನ್ರು ಕೊಟ್ಬಿಟ್ಟ. ನಾನು ಕಟ್ ಮಾಡಿದ್ರೆ ಸಾಕ್ತಿರ್ಗ ಮಾಡ್ತಾರೆ, ಅವಮಾನ ಮಾಡ್ಬಾರ್ದು ಹಂಗೆ ಹಿಂಗೆ ಏನೇನೋ ಮಾತಾಡ್ತಾ ಹೋಗ್ಬಿಡ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಯಾರೋ ಸೈಕೋಪಾತ್ ತರ. ಹಲೋ, ಒಳ್ಳೆ ವಿಚಾರ ಹೇಳ್ಬೇಕು, ಫೋನೇ ಎತ್ತಲ್ಲ ಕಣಪ್ಪ. ಸುಮ್ಮನೆ ಯಾವಾಗಲೂ ಇದೇ ಥರ ಮಾಡ್ತಾರೆ. ಯಾರಿದು? ಫೋನ್ ಏನಕ್ಕೆ ಮಾಡಿಕೋತಾರೆ? ಎಲ್ಲೋ ತಿಪ್ಪೆಗುಣಿಗೆ ತೊಗೊಂಡೋಗಿ ಎಸಿಬೇಕು, ಫೋನೇ ಎತ್ತಲ್ಲ ಇಲ್ಲಿ. ಹಲೋ, ಬಿಟ್ಟು ಹಲೋ ಅಂತ ಹೇಳಕ್ಕೂ ಇವ್ರು ಒಂಥರ ದೊಡ್ಡರೋಗ. ಏನಕ್ಕೆ ಮಾಡಿಕೋತಾರೆ ಅವ್ರ ಫೋನ್ಗಳನ್ನ ಇಲ್ಲಿ? ಕಟ್ ಬರ್ಬೇಕು ಮತ್ತೆ ಮಾಡೋದು. ಹಲೋ, ಇದಕ್ಕೆ ಕೋಪ ಬರೋದು ನನಗೆ. ಯಾರ ತಗೋತಾರಮ್ಮ? ಯಾರು ಬೇಕು ಈಗ? ಇದು 3ನೇ ಸಲ ಇವತ್ತು ಮಾಡ್ತಿರೋದು. ಫೋನೇ ಎತ್ತಲ್ಲ. ಅಲ್ಲ, ಯಾರು ನೀವು ಕೇಳ್ತಾ ಇರೋದು? ಅದು ಎಲ್ಲಿ ಇಟ್ಕೊಂಡವ್ರು ಫೋನು? ಅದು ರಿಂಗ್ ಆಗ್ತಾ ಇದೋ ಏನು? ಗುರು, ನೀ ಯಾರ ಹತ್ರ ಮಾತಾಡ್ತಾ ಇದೀಯಾ? ಮಾತಾಡ್ತಾ ಇದೀನಲ್ಲ. ನಮ್ಮ ಇದ್ದಾಗಲೂ ಹಿಂಗೆ ಮಾಡಿದ್ರೆ ಕಷ್ಟ. ನೀ ಯಾರಪ್ಪ? ನನ್ನ ಕೈಲಿ ಆಯ್ತಲ್ಲ ಇದೆ. ಸೂಸೈಡ್ ಮಾಡ್ಕೊಂಬಿಡು. ಎತ್ಬಿಟ್ಟು ಹಲೋ ಯಾರು ಗುರು ಅಂದ್ರೆ ಇನ್ನೇನು ಹೇಳೋಣ ಮನ್ಸಾಗಿದೆ. ಹಲೋ ಹಲೋ, ನೋಡಷ್ಟು ಮಿಸ್ ಕಾಲ್ ಇದ್ರು ಒಂದು ಫೋನ್ ಮಾಡಲ್ಲ, ಫೋನ್ ಮಾಡಿದ್ರು ಎತ್ತಲ್ಲ. ಯಾರು ನೀನು? ಯಾರು ನೀನು? ಎಮರ್ಜೆನ್ಸಿ ಜೀವ ಹೋಯ್ತೈತೆ ಅಂದ್ರೆ ಹಿಂಗೆ ಮಾಡ್ಬಿಟ್ರೆ ಕಷ್ಟ ಬರುತ್ತೆ. ನೀ ಹೋಗ್ಬಿಡ್ಲಿ. ನೀ ಯಾರು ಅಂತ ಹೇಳಿ ಫಸ್ಟ್. ಯಾರು ಹೇಳಪ್ಪ ನೀನು? ಇಲ್ಲ, ಯಾರು ನೀನು? ಅಲ್ಲ, ನೀ ಯಾರು ಗೊತ್ತಾಗಿಲ್ಲ. ಯಾರು ನೀನು? ಒಂದ್ಸಲ ಎತ್ಬಿಟ್ರೆ ಹೇಳ್ಬಿಟ್ಟು ನಂದು ಋಣದ್ ನಾನು ತೊಳ್ಕೊಂಡ್ಬಿಡ್ತೀನಿ. ಇದು ಎತ್ತಕ್ಕೆ ಹಿಂಗೆ ಆಡಿದ್ರೆ ನೀ ಯಾರು ಬೇಕು ಗುರು? ನೀ ಯಾರು ಬೇಕು ನೀನು? ಯಾರು ಬೇಕು? ಗಂಡ್ಸೋ ಹೆಣ್ಸೋ ಒಂದು ಗೊತ್ತಾಗಿಲ್ಲ. ಅದೇನೋ ಮತ್ತೆ ಮಾಡಕವ. The number you have dialed is currently busy. ಇಷ್ಟಕ್ಕೆ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಂಬರ್ ಯಾರು ಕೊಟ್ಟರು? ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. The person you have called is speaking to someone else. ಹಲೋ, ಏನು ನೀವು ಇಷ್ಟೊಂದು ಬ್ಯುಸಿ ಆಗ್ಬಿಟ್ರೆ ಅನ್ಬತ್ತವ್ರೆ? ಯಾರು ನೀವು ಕೇಳೋ ಮಾತಾ ಇದು? ಆರ್ಜಿ ಸುನಿಲ್ ಅವರಾ? ಹಾ ಸರ್, ಹೇಳಿ ಸರ್. ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದೆ. ನೀವು ಸರ್? ನೋಡಿ, ಉಗಿಸ್ಕೊಂಡು ಕರ್ನಾಟಕದ ಸಖತ್ತಾಗಿರೋದಂದ್ರೆ ನಾನೇನು, ಏನಂತೀರ? ಏನಿಲ್ಲ ಸರ್, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಿಮ್ ಶೋ. ಡೈಲಿ ಒಂದು ರೀಲ್ ನೋಡಕ್ ಹೋಗಿ 20 ರೀಲ್ ನೋಡ್ಬಿಟ್ಟು ಮಲ್ಕೋಬೇಕು, ಹಂಗಿರತ್ತೆ ನಿಮ್ ರೀಲ್ಸ್ ಎಲ್ಲ. ಓ ಹಂಗೆ ಬೇಜಾರಲ್ಲಿ ಹೇಳ್ತಾ ಇದ್ರ, ಖುಷಿಲಿ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಖುಷಿಯಿಂದಾನೇ ಹೇಳ್ತಾ ಇದ್ದೀನಿ. ಮಲ್ಗೋಕ್ ಮುಂಚೆ ಒಂದ್ ಸ್ವಲ್ಪ ಎಲ್ಲ ಟೆನ್ಷನ್ ಫ್ರೀ ಆಗತ್ತೆ ನಿಮ್ ರೀಲ್ಸ್ ನೋಡಿದ್ರೆ. ಹೌದಾ? ಥ್ಯಾಂಕ್ ಯು. ನಿಮ್ದು ಒಳ್ಳೆ ಮನ್ಸು ಅಷ್ಟೇ, ಏನಿಲ್ಲ, ನಾವು ಮಾತಾಡ್ತೀವಿ. ಓಕೆ, ಈಗ ಯಾವ ನಂಬರ್ ಕಳಿಸಿದ್ರಿ? ಚೈತ್ರ ಅನ್ನೋರ್ದು ನಂಬರ್ ಕಳಿಸಿದ್ದೆ ಅಲ್ಲ ಸರ್ ನಿಮ್ಗೆ? ಫ್ರೆಂಡ್ ಅವರು? ಹಾ ಹೌದು. ಓಕೆ, ಅವ್ರು ಕಾಲ್ ಹಾಕಿ. ನಾನು ಟೀಚರ್. ಓಕೆ, ಶೋರ್ ಸರ್. The person you are speaking with has put your call on hold. ಹಲೋ, ಏನ್ ಅವಾಗಿಂದ ಅಷ್ಟು ಬಿಸಿ ಬರ್ತಾ ಇದೆ? ಯಾರ್ದು? ನಿಂದೆ. ಯಾರೋ ಯಾವ್ದೋ ನಂಬರಿಂದ ಯಾರೋ ಫೋನ್ ಮಾಡಿದ್ದಾರೆ, ಯಾರೋ ಗಂಟ್ರು ಏನೇನೋ ಮಾತಾಡ್ತಾ ಇದ್ದಾನೆ ಮೆಂಟಲ್ ತರ. ಏನಂತ ಮಾತಾಡಿದ್ರು? ನಮ್ಮ ಹತ್ರನೂ ಡೈರೆಕ್ಟ್ ಆಗಿ ಮಾತಾಡ್ತಿಲ್ಲ, ಎಲ್ಲೋ ದೂರದಿಂದ ಮಾತಾಡ್ತಾ ಇದ್ದಾನೆ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂದ್ಬಿಡ್ಬೇಕು, ಅದನ್ನ ಬಿಟ್ಬಿಟ್ಟು ಹಿಂಗ್ ಮಾಡ್ಬಾರ್ದು, ಏನೇನೋ ತಿಕ್ಕಲ್ ಬಕ್ಕಲ್ ನಮ್ಮ ಯಜಮಾನ್ರು ಕೊಟ್ಬಿಟ್ಟ. ನಾನು ಕಟ್ ಮಾಡಿದ್ರೆ ಸಾಕ್ತಿರ್ಗ ಮಾಡ್ತಾನೆ, ಅವಮಾನ ಮಾಡ್ಬಾರ್ದು ಹಂಗೆ ಹಿಂಗೆ ಏನೇನೋ ಮಾತಾಡ್ತಾ ಹೋಗ್ಬಿಡ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಯಾರೋ ಸೈಕೋಪಾತ್ ತರ. ನಮ್ಮ ಯಜಮಾನ್ರು ಅಲ್ಗೂ ಬೈತಾ ಇದ್ರು, ಯಾರಪ್ಪ ನೀನು ಹಂಗೆ ಹಿಂಗೆ ಅಂತೆಲ್ಲ. ಅವರು ಆದ್ರೂ ಏನೇನ ನಮ್ಮಪ್ಪ ನಮ್ಮ ಯಜಮಾನ್ರು ಅದಕ್ಕೆ ಸತ್ತೋಗ್ಬಿಟ್ಟಿರೋ ಅಂತಂದ್ರು. ಅವರು ಮಾತಾಡಿದ್ರ? ಅವ್ರು ಏನೇನೋ ಮಾತಾಡ್ತಾ ಇದ್ದಾರೆ, ರೆಕಾರ್ಡೆಡ್ ಕಾಲ್ ತರ ಮಾತಾಡ್ತಾ ಇದ್ದಾರೆ. ಆಮೇಲೆ ಬ್ಲಾಕ್ ಮಾಡಿದೆ ನಂಬರ್. ಭಯ ಆಗ್ಬಿಟ್ಟು ಇಬ್ರು ಬ್ಲಾಕ್ ಮಾಡಿ ಬಿಸಾಕೋರ್. ನೀನ್ ಅಜ್ಜಿ, ನೀನೇ ಗೊತ್ತು. ಯಾರದು? ನಾನಾ? ವಾಸ್ಕೋಡಿಗಮ್ಮ. ಅವ್ರದ್ದು ಫ್ರಾಕ್ ಮಾಡ್ಬೇಡ. ಏನದು? ಯಾರದು? ವಾಸ್ಕೋಡಿಗಮ್ಮ.
ಏನಿದು ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದೀನಿ. ಎಲ್ಲಿ ಕಾಣಿಸ್ತೀನಿ ನೋಡ್ತಾ ಇದೀಯಾ? ಏಯ್ ಬಾಯ್ ಬಿಟ್ಕೊಂಡು ಹೇಳೋ, ನೀನ್ ಏನಾರ ಮಾಡ್ಬೇಡ. ಅಲ್ಲಿ ಬಾಯಿ ತಕ್ಕೊಂಡೇ ಹೇಳೋದು ಅಷ್ಟು ಕಷ್ಟ ಐತೆ ಇವತ್ತು. ಮುಚ್ಕೊಂಡು ಹೆಂಗೆ ಹೇಳೋದಪ್ಪ ಬಾಯ್ನ? ನನ್ ಜೊತೆ ಆಟ ಬೇಡ, ಕೋಕೋ ಪಿಕ್ಸ್ ಬರ್ತಾ ಇತ್ತ ಕೇಳು ಏನದು ಅಂತ. ನನ್ಗೆ ಅವಾಗಲೇ ಬಂದಿತ್ತು, ಯಾವಾಗ ನಿಮ್ಮ ಯಜಮಾನ್ರು ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರು, ಸತ್ತೋಗು ಅಂದ್ರು, ಅವಾಗಲೇ ನಮಗೆ ಅಲ್ಲೆಲ್ಲ ಸೀಟ್ ಆಗಿತ್ತು. ಅಯ್ಯಯ್ಯೋ, ಮತ್ತೆ ಯಾರು ಅಂತ ಹೇಳಿ ಮಾತಾಡ್ಬೇಕು ತಾನೆ. ಯಾರು ಮಾತಾಡಿದ್ರೆ ಹುಚ್ಚಿರ್ತಾರ, ಏನಂಗ್ ಗೊತ್ತಾಗತ್ತ ನಮ್ಗೆ. ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ರೆ ನಿಮ್ ತಾತಂತ ಹೋಗಲ್ಲ, ಇದೇ ನಿಂಗೆ ಮಾತಾಡ್ತಿರಲ್ಲ ಅವಾಗ. ಇವಾಗ ಅನ್ನೋನ್ ಪರ್ಸನ್ ನಿಂಗ್ ಕಾಲ್ ಮಾಡ್ಬಿಟ್ಟು ಹಿಂಗೆಲ್ಲ ಹುಚ್ಚುಚ್ಚರಾಗಿ ಮಾತಾಡಿದ್ರೆ ಏನಂತ ಗೊತ್ತಾಗುತ್ತೆ ನಾನ್ ಹೇಳು. ಮಾತಾಡಿಸ್ಲೇ ಇಲ್ಲ, ನನ್ ಪಡ ನಾನ್ ಮಾತಾಡ್ತಾ ಇದ್ದೆ, ಅವ್ರ ಪಾಡ್ಗೆ ಅವ್ರು ಮಾತಾಡ್ತಾ ಇದ್ರು. ಚೆನ್ನಾಗೈತಲ್ಲ, ಅವ್ರು ಯಾರು ಸತ್ಯ ಹೇಳು, ನನಗ್ ಸೈಕ್ ಆಗ್ತಾ ಇದೆ. ಯಾರವ್ರು? ಆಗತ್ತೆ ಆಗತ್ತೆ. ಆಕ್ಚುಲಿ ಇನ್ನೇನು 14th ಹತ್ರ ಬಂತಲ್ಲ ಶಿವರಾತ್ರಿ, ಆ ಟೈಮ್ಗೆ ಎಲ್ರು ಹಂಗಾಗತ್ತೆ ಕೆಲವ್ರಿಗೆ. ಎಲ್ಲೋ ಫಮಿಲಿಯರ್ ಇರೋ ತರ ವಾಯ್ಸ್ ಇದೆ, ಬಟ್ ಯಾರ್ದು ಅಂತ ನನಗ್ ಗೊತ್ತಾಗ್ತಿಲ್ಲ. ಕಮಾನ್ ಬರ್ತಾ ಇದ್ರೆ ಕಮಾನ್, ಇನ್ನ ಬನ್ನಿ ಹತ್ರ ಬನ್ನಿ. ಎಲ್ಲಿ ನಾನ್ ನೋಡಿದೀನ ಅವ್ರನ್ನ. ಅಯ್ಯೋ, ನೋಡಿದ್ಯಾ? ಎಲ್ಲಿ ಅಂತ ಹೇಳು. ಎಲ್ಲಿ ಅಂದ್ರೆ ಸರ್, ಒಂದ್ ಏನ್ ನಿಮಿಷ, ಸರ್ ಮನೆಯಿಂದ ಈಚೆ ಬನ್ನಿ. ಬೇರೆ ಕ್ವೆಶ್ಚನ್. ಮನೆಯಿಂದ ಈಚೆ ಬನ್ನಿ. ಆ? ಮನೆಯಿಂದ ಈಚೆ ಬನ್ನಿ. ಈಸೆ ಬಂದೆ. ಆಕಾಶ ನೋಡಿ, ಚಂದ್ರನ್ನ. ಸರ್, ಅವಳು ಅಲ್ಲೇ ಪ್ರೇ ಮಾಡ್ತಾ ನಿಂತ್ಕೊಂಡ್ಬಿಡ್ತಾಳೆ. ಅದೇನದು ಏನೋ ಮಾಡ್ತಿಲ್ಲ, ಏನದು ಚಂದ್ರ ನೋಡ್ಕೊಂಡು. ನೀನ್ ಹೇಳ್ತೀಯ, ನಾನು ಇವಾಗ ಫೋನ್ ಕಟ್ ಮಾಡ್ತೀನಿ. ನನ್ ತಲೆ ತಿಕ್ಲಿಟ್ಬೇಡ. ನನ್ ಲಲಿತಾ ಸಹಸ್ರನಾಮ ಹೇಳೋ ಟೈಮ್ ಆಯ್ತು. ಯಾರು ಹೇಳು, ಬಾಯಿ ಮುಚ್ಕೊಂಡು. ನೀನ್ ಕಿಸ್ಸಿಕ್ಕೆ ಅಂತ ನಗ್ಬೇಡ, ನಂಗೆ ಇರಿಟೇಟ್ ಆಗ್ತಾ ಇದೆ ಸತ್ಯವಾಗ್ಲು. ಅಮೃತ ಲೀವ್ ಯಾ, ಐ ಆಮ್ ಇನಫ್ ಆಫ್ ದಿಸ್. ನನ್ಗೆ ಆಗಲ್ಲ. ಯಾರು ಅಂತ ಹೇಳು, ಇಲ್ಲ ಫೋನ್ ಕಟ್ ಮಾಡ್ತೀನಿ ನಾನು. ಏನ್ ಮಾತಾಡಿದ್ರು ಅವರು? ಎಷ್ಟು ಅಂತ ಇದ್ ಮಾಡ್ತಿ? ಯಾರದು ಹೇಳು. ಅಯ್ಯೋ ದೇವ್ರು, ಏನ್ ಇಷ್ಟೊಂದು ಕ್ಯೂರಿಯಾಸಿಟಿ ನನ್ ಬಗ್ಗೆ. ಓಕೆ, ಸೂಪರ್, ಉದ್ಧಾರ ಆಯ್ತು ನಾನು ಹುಟ್ಟಿದಕ್ಕೂ ಇವತ್ತು. ಗೊತ್ತಾಗ್ಲಿಲ್ಲ ಅವ್ರ ವಾಯ್ಸ್, RJ ಸುನಿಲ್ ಅಂತ. Oh my God. ನಿನ್ನ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಮ್ಮಟ್ಟು ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರ ಮೆಸೇಜ್ ಕಳಿಸಿದ್ದಕ್ಕೆ. ರಿಯಲಿ ಸಾರಿ, ಹರ್ಟ್ ಮಾಡಿದೀವಿ ಅಂತ. ಯೂಶಲಿ ಈ ತರ ತುಂಬಾ ಜನ ಹುಡುಗರು, ನನ್ನ ಕಸಿನ್ಸೇ ಈ ತರ ಫೋನ್ ಮಾಡಿ ರ್ಯಾಂಡಮ್ ಆಗಿ ಫೋನ್ ಮಾಡಿ ಇರಿಟೇಟ್ ಮಾಡ್ತಾ ಇರ್ತಾರಲ್ಲ, ಆ ತರ ಯಾವ್ದೋ ಕಾಲ್ಸ್ ಬಂದು ಇರಿಟೇಟ್ ಮಾಡ್ತಿದ್ದಾರೆ ಅಂತ ನಾವು ಫ್ರಸ್ಟ್ರೇಟ್ ಆಗಿದ್ದು. ಅದಕ್ಕೆ ನಾನು ಬ್ಲಾಕ್ ಮಾಡಿದ್ದು ನಂಬರ್ ಕೂಡ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಅಮೃತ ಅವರೇ, ಥ್ಯಾಂಕ್ ಯು ಸರ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil, prank calls.